ನಾಳೆ ಇದೆ, ನಾಳೆ ಪಾಠ ಇದೆ. ನಾಳೆ ವಿರಾಟ್ ರೂಪ ಚಿಂತನೆ, ಅದು ಹೋದಾಗ ಲೆಕ್ಕ. ಓಂ ಶ್ರೀಯಃಪತ್ತೆ ನಿತ್ಯ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವತ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ವಸೇ ಶಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಭತಿ ಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾವೋ ಓಂ ಬಂತಲ್ಲ. ಯದೀಯ ಚರಣಾಂಭೋಜ ಆಶ್ರಿತ್ಯ ಛಾಯಾಮಾಶ್ರಿತ್ಯ ನಿವೃತ್ತಾಃ ನಂದಂತ್ಯ ಸದಂ ಮುಕ್ತಾಃ ಸಂಶ್ರಯೇ ವಲ್ಲಭಂ ಶ್ರಿಯಃ. ಯಾವುದಾಯ್ತೀಗ? ಮನಶ್ಚಕ್ಷುದರ್ಶ ಪುಣ್ಯಕ್ಕೆ ಕೇಳಿಲ್ಲ. ನಾಳೆ ಹಬ್ಬ, ಇವತ್ತು ಪ್ರಿಪ್ರೇಷನ್, ಇವತ್ತು ರಜೆ ಕೇಳಿದರೆ ಎಷ್ಟು ಬರ್ತಿಗಳೇ? ಇವತ್ತು ಪ್ರಿಪ್ರೇಷನ್ ಇದೆ, ನಾಳೆ ಹಿಂದೆ ದಿವಸ ಪ್ರಿಪ್ರೇಷನ್ ಇದೆ. ಸಾಧ್ಯ ಇಲ್ಲ. ಸಂಸ್ಕೃತಿ ಅದು ಯಾರ ಬಗ್ಗೆ ಹೇಳ್ತಿದ್ದಾರೆ ಈಗ? ಬೌದ್ಧರ ಬಗ್ಗೆ. ಅದರಲ್ಲೂ ಯಾರ ಬಗ್ಗೆ? ಶೂನ್ಯವಾದಿಗಳ ಬಗ್ಗೆ ಅಲ್ಲಿ ಹೇಳ್ತಾರೆ. ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಎಲ್ಲಿ ಬಂತದೀಗ? ಹಾಂ, ಶೋಕಂ ಚರತ್ಯವತೀರ್ಣ. ಇಲ್ಲಿದೆ, ಭಾಳ ಬಂದಿದೆ. ರೈಟ್. ಆ್ಯಕ್ಚುಲಿ ದ್ವಾಚಿ ಕೂಡ ಪಾಠ ಇರೋದಿಲ್ಲ. ಯಾಕೆ ಹೇಳಿ? ದ್ವಾಸಿ ಯಾಕೆ ಇರಲ್ಲ ಪಾಠ ಹೇಳಿದವನಂತ? ಅಲ್ಲ ಅಲ್ಲ ಅಲ್ಲ, ಆಗಲೇ ಪಾಲನೆ ಮಾಡೋ ವಿಧಿ ಇದೆ. ಲೇಟಾಗಿ ಮಾಡಬಾರದು, ಅದಕ್ಕೆ ಬರೀಬೇಕು. ಇಲ್ಲ ಹೋದರೆ ಆಗಲೇ ಮಾಡ್ಬೋದಾಗಿತ್ತು. ವಿಷ್ಣು ಪಂಚಕದ ರಜೆ ಕೊಡಬಾರ್ದು. ಯಾಕಂದರೆ ವಿಷ್ಣು ಪಂಚಕದ ಪಾಲನೆ ಈ ರೀತಿ ಅಲ್ಲ. ಅದಕ್ಕೆ ಇದೆಲ್ಲ ಇಲ್ಲ, ಹರಿವಾಸರ ಸಾಧನೆ ಏನೂ ಇಲ್ಲ ಅದಕ್ಕೆ. ಆದ್ದರಿಂದ ವಿಷ್ಣು ಪಂಚಕ ಇದ್ದರೂ ಕೂಡ ಏನು ಮಾಡಬೇಕು? ಪಾಠದಲ್ಲಿ ವಿಷ್ಣು ದೊಡ್ಡವ್ರತ್ತ ಬಿಟ್ಟುಬಿಟ್ಟು ಇನ್ನೂ ಪಾಪ ಬರುತ್ತೆ. ಪಾಠ ಕೇಳೋದಕ್ಕೋಸ್ಕರ ರಜೆ ಇದ್ದಾಗ ಲೆಕ್ಕ, ಬಿಡಾಗಿಲ್ಲ. ದ್ವಾದಶಿ ಮಾತ್ರ ಕಾರಣ ಏನಂದರೆ ಆ ಕಾಲಕ್ಕೆ ಆಗಿದೆ. ಈ ಗೌರಿ ಯಾವ ಪೂಜೆ ಕೂಡ ಅದೇ ಟೈಮ್ ಹೇಳಿಲ್ಲ, ಬಿಟ್ಟು 9 and 10 ಮಾಡಿ ಅಂತ ಹೇಳಿಲ್ಲ. ಗೊತ್ತಾಯ್ತಾ? ಇಲ್ಲಿ ಅವರಿಗೆ 7, 8, ಕೆಲವರಿಗೆ 9, 10, ಯಾರ ಗತಿ ಏನಾಗ್ತಿತ್ತು? ಸಾಧ್ಯ ಇಲ್ಲ. ಗ್ರಹಣಕ್ಕೂ ವಿಧಿ ಇದೆ, ಇದಕ್ಕಿಲ್ಲ. ಆದ್ದರಿಂದ ಮೊದಲು ಮಾಡಿ, ಇಲ್ಲ ಆಮೇಲೆ ಮಾಡಿ ಅಷ್ಟೆ. ಏನಂತ? ಏನು? ಹೌದು ಹೌದು. ಪಾಠ ಎರಡು ವಿಧ. ವೇದ ಪಾಠ ಬೇರೆ, ಈ ಪಾಠ ಬೇರೆ. ವೇದ ಪಾಠಕ್ಕೆ ಅವನ್ನೆಲ್ಲ ನೋಡಬೇಕು. ವಿಶೇಷವಾಗಿ ಪ್ರದೋಷ ಬೇರೆ ಇದೆ, ಸಾಯಂಕಾಲ ಅದು ಬೇರೆ ನೋಡಬೇಕು. ಪ್ರದೋಷ ಇದ್ದರೂ ಇಲ್ಲ. ಆ ವೇದ ಪಾಠ ಅದು ಸುಮ್ಮನೆ ಓದ್ಲಿಕ್ಕಲ್ಲ, ವೇದ ಅಧ್ಯಯನ ಮಾಡ್ಬೇಕಾದ್ರೆ ನೋಡ್ಬೇಕದನ್ನು. ಸುಮ್ಮನೆ ತಾನು ಪಾರಾಯಣ ಮಾಡೋಕ್ಕೆ ಯಾವುದೂ ಬ್ಯಾನೇ ಇಲ್ಲ. ಯಾವ ಬೇಕಾದ್ರೆ 24 hours ಮಾಡ್ಬೋದು, ಯಾವ ದಿವಸ ಬೇಕಾದ್ರೂ ಮಾಡ್ಬೋದು, ದೋಷ ಇಲ್ಲ. ಗುರುಮುಖೇನ ಅಧ್ಯಯನ ಓದಿ ಹೇಳ್ತಾರೆ ಈಗ, ಅವನು ಹೇಳಬೇಕು. ಅದನ್ನು ಆ ದಿವಸ ಮಾಡೋಂಗಿಲ್ಲ ಅಂತ ಹೇಳಿ. ಗೊತ್ತಾಯ್ತಾ? ಇದಕ್ಕೆ ಅಪ್ಲಿಕಬಲ್ ಅಲ್ಲ. ಆಚಾರ್ಯ ದಂತ ಯೋಗದೀಪಗಳಲ್ಲಿ ಬರೀತಾರೆ, ಗೀತಾಭಾಷ್ಯಾದಿಕಂಚೈವ. ಗೊತ್ತಾಯ್ತು? ಗೀತಾಭಾಷ್ಯ ಟೀಕಾದಿಕಂಚೈವ ಅನಧ್ಯಾಯೇಶು. ಅನಧ್ಯಾಯನೇ ಇಲ್ಲ ಓದಿ ಅಂತ ಹೇಳ್ತಾರೆ. ಅನಧ್ಯಯನೇ ಇಲ್ಲ. ಅರ್ಥ ಆಯ್ತಾ? ಗೀತಾದಿಗಳಿಗೆ ಪಾಠಕ್ಕೂ ಅನಧ್ಯಯನ ಇಲ್ಲ, ಓದೋದಕ್ಕಲ್ಲ, ಪಾಠಕ್ಕೂ ಅನಧ್ಯಯನ ಇಲ್ಲ. ಯೋಗದೀಪಿಕಾದಲ್ಲಿ ನಾರಾಯಣ ಪಂಡಿತಾಚಾರ್ಯ ಯೋಗದೀಪಿಕಾದಲ್ಲಿ ಹೇಳ್ತಾರೆ, ಮೊದಲನೇ ಚಾಪ್ಟ್ರಲ್ಲೇ ಹೇಳ್ತಾರೆ. ಅದರಿಂದ ಅಡ್ವಾಂಟೇಜ್ ತೊಗೊಳಕ್ಕೆ ಬರಲ್ಲ ಹಾಗೆ. ಗೊತ್ತಾಯ್ತಾ? ಹಾಗೆ ಬರೀ ಅನಧ್ಯಯನಗಳಾಗಿಬಿಡ್ತಾರೆ. ಏನೋ ಕಾರಣ ಏನಂದರೆ ಆ ಸ್ಥಿತಿ. ಹೌದು, ಆ ಕಾಲದಲ್ಲಿ ಅದು ವರ್ಕ್ ಮಾಡಲ್ಲ ಸರಿಯಾಗಿ. ಆ ಕಾಲದಲ್ಲಿ ಮಾಡಬೇಡಿ, ಈಗ ಇಷ್ಟ ಡಿಸ್ಕನೆಕ್ಟ್ ಮಾಡಿರ್ತೀವಿ ಅಂತ ಹೇಳ್ತಾರಲ್ಲ ಹಾಗೆ. ಆ ಟೈಮ್ದಲ್ಲಿ ವರ್ಕ್ ಮಾಡಲ್ಲ ಅದು. ಆದ್ದರಿಂದ ನೀವು ಓದ್ಕೊಳ್ಳಿ, ಕೇಳೋಕ್ಕೆ ನಾಟ್ ಅಲೋಡ್. ವೇದಮಂತ್ರಿಗಳಿಗೆ ಮಾತ್ರ ಹೇಳಿರೋ ಮಾತು. ಹಾಂ 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 ಹೌದು. ಹ್ಞೂ ಹೌದು. ಅವ್ರ ಪ್ರಶ್ನೆ ಅರ್ಥ ಆಯ್ತಾ? ಶ್ರವಣೋಪದಾಸ ವಿಷ್ಣು ಪಂಚಕ ಮಾಡೋದು ಪ್ರತಿ ತಿಂಗಳು ಬರುತ್ತೆ. ಪ್ರತಿ ತಿಂಗಳು ಒಂದು ಸ್ವಲ್ಪ ತಂದೆ ಬರುತ್ತೆ. ಮತ್ತು ನಮಗೆ ಯಾತಕ್ಕೆ ಸುಮ್ಮನೆ ಎಲ್ಲರಿಗೂ ಮಾಡಬೇಕಿದೆ, ಯಾಕೆ 2 ಬರುತ್ತೆ ಅಂತ ಪ್ರಶ್ನೆ. ಅದಕ್ಕೆ ಶ್ರವಣ ದ್ವಾದಶಿ ಮಾತ್ರ. ಶ್ರವಣ ದ್ವಾದಶಿ ಬಂದರೆ ಎಲ್ಲರೂ ಮಾಡಬೇಕು. ವಿಷ್ಣು ಪಂಚಕ ಸಂಬಂಧ ಇಲ್ಲ. ವಿಷ್ಣು ಪಂಚಕ ಮಾಡೋರು ಅಲ್ಲಿ ಒಂದು ಸ್ವಾರಸ್ಯ ಇದೆ, ಹೇಳ್ತೀನಿ ಕೇಳಿ. ವಿಷ್ಣು ಪಂಚಕ ಮಾಡೋರಿಗೆ ಅಲ್ಲ, ಎಲ್ಲರೂ ಮಾಡಬೇಕು. ಶ್ರವಣದ
ದ್ವಾದಶೀಂ ಶ್ರವಣೋಪೇತಾಂ ಯೋನೋಪೋಷ್ಯಾತ್ ಸುಮಂದಧೀಹಿ ಪಂಚ ಸಂವತ್ಸರ ಕೃತಂ ಪುಣ್ಯಂ ತಸ್ಯ ವಿನಶ್ಯತಿ. ಕೃಷ್ಣಾವೃತ ನೋಡೋದ್ರಲ್ಲಿ ಆಚಾರ್ಯರು ಮಾತ್ರ ಏನು ಹೇಳ್ತಾರೆ, ಯಾರು ಶ್ರವಣೋಪದಾಸ ಉಪವಾಸ ಮಾಡೋದಿಲ್ಲ ಅವರಿಗೆ 5 ವರ್ಷ ಮಾಡಿದ ಪುಣ್ಯ ಹೋಗುತ್ತೆ ಅಂತ ಹೇಳಿ. 5 ವರ್ಷ ಮಾಡಿದ ಪುಣ್ಯ ಹೋಗುತ್ತಾದ್ದರಿಂದ ತಪ್ಪದೆ ಆಚರಣೆ ಮಾಡಬೇಕು ಅಂತ ಹೇಳಿಬಿಟ್ಟಿದ್ದಾರೆ. ಆದ್ದರಿಂದ ಮಾಡಬೇಕು. ಇನ್ನೂ ಮತ್ತಿದೆ ಮುಗಿದಿಲ್ಲ ಅಲ್ಲಿಗೆ. ಅಲ್ಲೊಂದು ಲೆಕ್ಕ ಇದೆ. ಏನು ಲೆಕ್ಕ? ವಿಷ್ಣು ಪಂಚಕ ಮಾಡೋರಿಗೆ ಪ್ರತಿಷ್ಠಾಪನೆ ಮಾಡಬೇಕಾದ್ರೂ ಕೂಡ ಇಷ್ಟು ಗಡಿಗೆ ಅಂತ ನಿಯಮ ಮಾಡಿದ್ದಾರೆ, ಅಷ್ಟಿರಬೇಕು. ಆದರೆ ಎಲ್ಲರೂ ಮಾಡೋ ಶ್ರವಣಕ್ಕೆ ಅದಕ್ಕಿಂತ ಜಾಸ್ತಿ ಇರಬೇಕು. ಅರ್ಥ ಆಯ್ತಾ? ಈಗ ವಿಷ್ಣು ಪಂಚಕ ಶ್ರವಣ ಒಂದು ಕೆಲಸಕ್ಕೆ ಏನಾಗುತ್ತೆ ಗೊತ್ತಾ ನಿಮಗೆ? ದ್ವಾಸ್ಯನೇ, ಶ್ರವಣ ದ್ವಾಸ್ಯನೇ ಅವತ್ತು ಉಳಿದವ್ರಿಗೆ ಇರೋದಿಲ್ಲ, ವಿಷ್ಣು ಪಂಚಕ ಮಾಡೋರಿಗಿರುತ್ತೆ. ಅರ್ಥ ಆಯ್ತಾ? ಇದು ಅಂಥದ್ದಲ್ಲ. ಈ ಸತ್ ಬಂದಿರೋದು ಯಾವುದಿದು? ಎಲ್ಲರೂ ಮಾಡೋಂಥದ್ದು. ಆದ್ದರಿಂದ ಇದು ಮಾಡಬೇಕು. ವಿಷ್ಣು ಪಂಚಕ ಮಾಡೋರಿಗೆ ಮಾತ್ರ ಬಂದಿದ್ದರೆ ಅದು ಬೇರೆ, ಉಳಿದವ್ರಿಗೆ ಅಪ್ಲಿಕಬಲ್ ಆಗೋದಿಲ್ಲ. ಇದು ಹೀಗಿರೋದ್ರಿಂದ ವಿಷ್ಣು ಪಂಚಕ ನಿರ್ಣಯ ಅಂತ ಗ್ರಂಥಗಳಿವೆ, ಅದ್ರಲ್ಲಿ ಹೇಳ್ತಾರೆ ಎಲ್ಲರಿಗೂ ಕಂಪಲ್ಸರಿಯಾಗಿ ಶ್ರವಣ ಬಂದಿದ್ರೆ ಮಾಡಲೇಬೇಕು, ಇಲ್ಲದವ್ರು ಬೇಕಿರಲಿಲ್ಲ. ಏನ ಶ್ರವಣ ನಕ್ಷತ್ರ 13 ಗಡಿಗೆ ಮಧ್ಯಾಹ್ನ ವ್ಯಾಪಿನಿ ಆದರೆ ಮುಗಿದೋಯ್ತು. ಗೊತ್ತಾಯ್ತಾ? ಫುಲ್ ಮಾಡಲೇಬೇಕು. ಅಲ್ಲಿ ಆಮೇಲೆ 12 ಗಂಟೆ ಮೇಲೆ ಪಾಲನೆ ಮಾಡೋಂಗಿಲ್ಲ ಮತ್ತೆ ಫುಲ್ ಪಾಸು. ಏನು? ಹೌದು, ಅವರಿಗಿಲ್ಲ. ವಿಷ್ಣು ಪಂಚಕ ಚೇಂಜ್ ಇದೆ. ಅದು ಅಷ್ಟೇ, ಅವ್ರ ವ್ಯತ್ಯಾಸ ಇರೋದು. ಅವರಿಗೆ ಅವ್ರು ಮಾತ್ರ ಮಾಡಬೇಕು, ಉಳಿದವ್ರು ಮಾಡಬೇಕಾಗಿಲ್ಲ. ಅಯ್ಯೋ 24 ಹೇಳಿ 24/7 ಹೇಳಿದ್ದೀನೀಗ. ಯಾವುದಕ್ಕೆ ಕಾಲ ಮಿತಿನೇ ಇಲ್ಲ. ಯಾವ ಕಾಲಕ್ಕೆ ಬೇಕಾದ್ರೆ ಪಾರಾಯಣಕ್ಕೆ ಬ್ಯಾನೇ ಇಲ್ಲ. ಜಪಕ್ಕೆ ಬ್ಯಾನ್ ಇದೆ. ಜಪ ಊಟ ಮಾಡಿ ಹಾಗಿಲ್ಲ. ಜಪನ ಪಾರಾಯಣ ಏನಿಲ್ಲ. ಊಟ ಮಾಡ್ತಾ ಬೇಕಾದ್ರೂ ಮಾಡಿ, ಯಾರು ಹೇಳ್ತಾರೆ ಅದು ನಡೀತದೆ. ಅಷ್ಟು ಬಾಯಿಲ್ಲ ಬಂದರೆ ನಿಮಗೆ ಆಗಲೂ ಏನು ದೋಷನೇ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಯಾವುದಕ್ಕೆ ಅಶುದ್ಧಿ ಇದ್ದಾಗ ಶೌಚ ಬಂದರೆ ಶೌಚಾಧಿಕಾರ ಮಾಡಬೇಕಾದ್ರೆ ಇಲ್ಲ, ಅಷ್ಟೇ ಹೊರತು ಉಳಿದಂತೆ ಶುದ್ಧವಾಗಿದ್ದು ಯಾವ ಕಾಲದಲ್ಲಿ ಬೇಕಾದ್ರೂ ಮಾಡ್ಬೋದು. ತತ್ರತು ಯೇ ಶೂನ್ಯಂ ವದಂತಿ ಅಜ್ಞಾನ ಮೋಹಿತಾ. ಯಾಕೆ ಶೂನ್ಯ ಅಂತ ಕರೀತಾರೆ? ತಿಳುವಳಿಕೆ ಎಲ್ಲ ಹೇಳ್ತಾರೆ ಅಷ್ಟೇ. ಇವತ್ತು ಧ್ಯಾನ ಮಾಡಿಸೋಲ್ಲ ಶೂನ್ಯ ಧ್ಯಾನನೇ. 50 100 ರೂಪಾಯಿ 50 ರೂಪಾಯಿ ಕೊಟ್ಟು ಹೋಗ್ತಾರಲ್ಲ, ನೋಡಿ ಸುಮ್ಮನೆ ಏನು ಧ್ಯಾನ ಮಾಡಬೇಕು ಅವರು? ಬ್ಲ್ಯಾಂಕ್ ಶೂನ್ಯ ಧ್ಯಾನ ಮಾಡಿದಾಗುತ್ತೆ. ಹಾಗೆಲ್ಲ ಮಾಡಬಾರ್ದು. ತತ್ರತು ಯೇ ಶೂನ್ಯಂ ವದಂತಿ ಅಜ್ಞಾನ ಮೋಹಿತಾ ತೇ ಮೋಕ್ಷಂ ತಾದೃಶಂ ಬ್ರೂಯು ನಿಶ್ಯಂಕಂ ಮಾಯಿನೋ ಯಥಾ. ಅವ್ರು ಹೇಳ್ತಾರೆ, ಮಾಯಿಗಳು ಹೇಳ್ತಾರಲ್ಲ ಹಾಗೆ ಹೇಳಿಬಿಡ್ತಾರೆ. ಅದೇ ಅದೇನು ಮೀನಿಂಗ್ ಇದೆ ಅಂತ ಯೋಚನೆ ಕೂಡ ಮಾಡೋದಿಲ್ಲ, ಹಾಗೆ ಹೇಳ್ತಾರೆ. ಹಾಗೆ ಮಾಡಬಾರ್ದು. ನಚ ನಕಿಂಚಿನ್ ಮುಕ್ತ್ಯವಸ್ಥಾಯಾಮಾತ್ಮಾತ್ಮೀಯಮಥಾಪಿವ. ಅವ್ರ ಪ್ರಕಾರ ಮುಕ್ತ್ಯವಸ್ಥೆಯಲ್ಲಿ ಆತ್ಮೀಯ ಏನೇನೇನೂ ಇಲ್ಲ, ಟೋಟಲಿ ಬ್ಲಾಂಕ್. ಇದನ್ನು ಕರೀತಾರೆ. ತಪ್ಪು. ಏಕಸ್ಮಿನ್ ಸಂಸ್ಕೃತೇರ್ ಮುಕ್ತೆ ನಕಿಂಚಿತ್ ಅವಶಿಷ್ಯತೆ. ಹಾಗಿದ್ದರೆ ಆಯಿತು, ಒಬ್ಬನು ಮುಕ್ತಿಗೆ ಹೋದಂದು ಏನೂ ಇಲ್ಲ ಅಂತ ಆಯ್ತಲ್ಲ, ಮತ್ತು ಉಳಿದವ್ರು ಯಾಕೆ ಧ್ಯಾನ ಮಾಡ್ಬೇಕಾಗಿ? ಇನ್ನು ಇಲ್ಲೇ ಇಲ್ಲಲ್ಲ. ನಿಮ್ಮ ಪ್ರಕಾರ ಏನು ಸಬ್ಜೆಕ್ಟಿವ್ ಆಯ್ತು ಅಷ್ಟೇ. ಸಬ್ಜೆಕ್ಟಿವ್ ಆದರೆ ಫ್ಯಾಕ್ಟ್ರಿ, ತತ್ವ ಅಲ್ಲದು. ತತ್ವ ಯಾವಾಗಲೂ ಏನಾಗಿರಬಾರ್ದು? ಸ್ವಲ್ಪ ಆಬ್ಜೆಕ್ಟಿವ್ ಆಗಿರ್ಬೋದು. ಇಲ್ಲಿ ಒಂದು ವಸ್ತು ಇದೆ ಅಂದರೆ ವಸ್ತು ಇರಬೇಕಲ್ಲಿ. ಯುದ್ಧ ಹಾಕ್ಕೊಂಡ್ರೆ ಅದಲ್ಲ, ಡಿಸೀಸ್ ಅದು. ಒಬ್ಬನಿಗೆ ವಸ್ತು ಒಬ್ಬನಿಗೆ ಕಾಣ್ತಾ ಇಲ್ಲ ಅಂದರೆ ರೋಗ ಇದೆ ಅಂತ ಅರ್ಥ. ಆಬ್ಜೆಕ್ಟಿವ್ ಎಕ್ಸಿಸ್ಟೆನ್ಸ್ ಇಲ್ಲ ಅಂದಮೇಲೆ ಒಬ್ಬರವ್ರು ಯಾರೂ ಇಲ್ಲ ಅಂತ ಆಯ್ತಲ್ಲ ಈಗ. ಮತ್ತು ಉಳಿದವ್ರು ನೀವು ಯಾರು ಮಾಡ್ಕೊಂಡು ಹೋಗ್ರಿ, ನಾವ್ಯಾಕೆ ಬರಬೇಕೀಗ? ಅರ್ಥ ಆಯ್ತಾ? ತತ್ಸಂವೃತ್ ಏಕಸ್ಮಿನ್ ಸಂಸ್ಕೃತೇರ್ಮುಕ್ತೆ ನ ಕಿಂಚಿತ್ ಅವಶಿಷ್ಯತೆ ತತ್ಸಂಸ್ಕೃತೈವ ಭೇದೋಯಂ ಚೇತನಾ ಇಲ್ಲ ರೀ. ಅದು ತುಂಬ ಜನ ಇದ್ದಾರಲ್ಲ, ಅವ್ರು ಪ್ರತ್ಯೇಕ ಇದೆ ಅಂತ ಹೇಳಿದರೆ ಹೋಯ್ತಲ್ಲಿಗೆ ಭೇದ ಒಪ್ಕೊಂಡ್ಬಿಟ್ರಲ್ಲ ನೀವೀಗ. ಪ್ರತ್ಯೇಕ ಅಜ್ಞಾನ ಇದೆ, ಭೇದ ಒಪ್ಕೊಂಡ್ಬಿಟ್ರಿ ನೀವೀಗ. ಭೇದ ಅಡ್ವಾಂಟ್ ಮಾಡ್ಕೋರೆ ಶೂನ್ಯ ಆಗೋಯ್ತು. ಎಷ್ಟು ಫಜಿತಿ ಇದು. ಆದ್ದರಿಂದ ಅದು ಮಾಡಕ್ಕೆ ಬರೋದಿಲ್ಲ. ತತ್ ಸಂವೃತ್ತೈವ ಭೇದೋಯಂ. ಉದಾಹರಣೆಗೆ ಒಬ್ಬನಿಗೆ ಬಾಗಿಲು ತೆಗೆದಿದ್ದಾರೆ, ಕಾಣಿಸ್ತಾ ಇಲ್ಲ. ಬಾಗಿಲು ತೆಗೆದ್ರೆ ಎಲ್ಲರಿಗೂ ಕಾಣಿಸುತ್ತೆ ಈಗ. ಆದರೆ ಪೊರೆ ಬಂದಿದೆ, ಹಾಗಲ್ಲ. ಕ್ಯಾಟ್ರಾಕ್ಟ್ ಬಂದಾಗ ಎಲ್ಲರಿಗೆ ಉಳಿದವರಿಗೆ ಯಾಕೆ ಕಾಣಿಸುತ್ತೆ, ಇವನಿಗೆ ಯಾಕೆ ಕಾಣಿಸೋದಿಲ್ಲ ಅಂದರೆ ಪೊರೆ ಇದೆ. ಪೊರೆ ಎಂಬುದು ಕಾಮನ್ ಅಲ್ಲ. ಅದು ಇದು ಕತ್ಲೆ ಕಾಮನ್ನು, ಪೊರೆ ಕಾಮನ್ ಅಲ್ಲ. ಅದು ಯಾರಿಗೆ ಅದು ಅವನಿಗೆ ಮಾತ್ರ ಬರೋ ದೋಷ. ಅದು ನೀವು ಹೀಗೆ ಹೇಳ್ತೀರಿ. ಈಗ ಅವನಿಗೆ ಮಾತ್ರ ಬರೋ ದೋಷನ ಉಳಿದವರಿದ್ದಾರೆ ಅಂತ ಆಯ್ತಲ್ಲ. ಹಾಗಿದ್ರೆ ಮುಗೀತು. ಈಗ ನಿಮ್ಮ ಕತೆ ಶೂನ್ಯವಾದ ನಿಂತೋಯ್ತು. ಅದು ಭ್ರಮೆ ಆಯ್ತು ಅಷ್ಟೇ, ಒಟ್ಟಿನ ಮೇಲೆ ಭ್ರಮೆ ಆಯಿತು. ಇಲ್ಲ ಅಂದರೆ ಎಲ್ಲ ಯಾರೂ ಇಲ್ಲ. ಈಗ ನಮಗೆ ಯಾಕೆ ಸಾಧನೆ ಮಾಡಿ ಅಂತ ಹೇಳ್ತೀರಿ? ಯಾರೂ ಇಲ್ಲೇ ಇಲ್ಲಲ್ಲ, ಸಾಧನೆ ಇಲ್ಲ. ನೋಡಿ, ರಜೆ ಅಂದರೆ ಯಾರೂ ಬರಬಾರ್ದು, ಲೀವ್ ಅಂದರೆ ಅವನು ಮಾತ್ರ ಬರಲ್ಲ. ಗೊತ್ತಾಯ್ತಾ? ಲೀವ್ ಅಂದರೆ ಎಲ್ಲರಿಗೂ ಲೀವ್ ಅಂತ ಅರ್ಥ ಅಲ್ಲ. ಅದಕ್ಕೆ ಏನದಕ್ಕೆ ರಜೆ ಅಂದರೆ ಯಾರೂ ಬರಬೇಕಾಗಿಲ್ಲ. ಬಂದರೆ ಯಾಕೆ ಬಂದಿ ಅಂತ ಕೇಳ್ತಾರೆ. ಲೀವ್ ಅದು ಅವನು ಮಾತ್ರ ಲೀವ್, ಉಳಿದವ್ರಿಗೆಲ್ಲ. ಅವ್ನು ಅಕಸ್ಮಾತ್ ಕ್ಯಾನ್ಸಲ್ ಬೇಕಾದ್ರೆ ಮಾಡ್ಬೋದು, ಬಂದ್ಬೇಕಾದ್ರೆ. ಎಲ್ಲ ಬಂದು ಬಿಟ್ಟರೆ ಹೋಯ್ತು ಅಂದ್ರೆ ಮುಗಿತೇನೆ ಯೋಚನೆ. ಸಾಯಂಕಾಲ ಕ್ಯಾನ್ಸಲ್ ಮಾಡಬಾರ್ದು ಅಷ್ಟೇ, ಬೆಳಗ್ಗೆ ಮಾಡಿದ್ರೆ ಅಲ್ಲೋಡೋದು. ಅಂದರೆ ಇದೆಲ್ಲ ಏನು, ಅದಕ್ಕೆ ಅಜ್ಞಾನ ಮೋಹಿತ ಅಂತ ಕರೆದು. ಯಾರು ಯೋಚನೆ ಮಾಡೋಕ್ಕೆ ಬರೋದಿಲ್ಲ ಅಂಥವ್ರು ಒಪ್ತಾರೆ ಹೊರತು ಯಾರು ಒಪ್ಪೋದಿಲ್ಲ. ತಿಳುವಳಿಕೆ ಒಪ್ಪಲಿಕ್ಕೆ ಸಾಧ್ಯನೇ ಇಲ್ಲ.
ಇರೋದೇ ಒಂದು ಅಂತೀರಿ, ಅದಕ್ಕೆ ಮುಕ್ತಿ ಆಯಿತು ಅಂತೀರಿ. ನಮ್ಮನ್ನ ಯಾಕೆ ಗೋಳಾಡಿಸ್ತೀರಿ? ಹಾಗಿದ್ದ ಇನ್ನು ಇದ್ದೇವಲ್ಲ. ಆಮೇಲೆ ಅಕಸ್ಮಾತ್ ಕಷ್ಟಪಟ್ಟು ಮಾಡಿದ್ವಪ್ಪ ನಾವೀಗ, ಉಳಿದವ್ರು ಬಿಟ್ಟು ಹೋಗಾಗಿಲ್ಲ. 4 ಜನ ಸೇರಿ ಯಾತ್ರೆಗೆ ಹೋಗಿರ್ತಾರಲ್ಲ, ಬರೆದವ್ರ ಕಾಯ್ತಾ ಕೊಡ್ಬೇಕಲ್ಲ, ಹಾಗಾಗತ್ತೆ. ಇಲ್ಲ ನಮಗೆಲ್ಲ ಮಾಡಿ ಉಪಯೋಗ ಇಲ್ಲ, ಅದು ಉಳಿದವ್ರು ಮಾಡಬೇಕಾಗಿಲ್ಲ. ಎಷ್ಟು ಪ್ರಾಬ್ಲಮ್ ಇದೆ ನೋಡಿದ್ರೆ. ಅದರ ಪ್ರಶ್ನೆ ಕೇಳಬಾರ್ದು ಅಂತಾರೆ, ಅಲ್ಲಿಗೆ ಉಪಯೋಗ ಗೊತ್ತಿಲ್ಲ, ಸರಿ ಇಲ್ಲ ಅಂತ ಅಂತಾರೆ. ಅದು ಗುರುಭಕ್ತಿ ಮಾಡಬೇಕು, ಏನು ಕೇಳಾಗಿಲ್ಲ. ನಮ್ಮೆಲ್ಲ ಪದ್ಧತಿನೇ ಇಲ್ಲ, ಏನು ಕೇಳಾಗಿಲ್ಲ ಅಂತ ಯಾವ ಲೆವೆಲಲ್ಲಿ ಹೇಳೋದೇ ಇಲ್ಲ. ಏನು ಹೇಳ್ತಾರೆ? ತಿಳಿಯಲೇಬೇಕು, ಮಾಡಲೇಬೇಕು. ಎಲ್ಲರೂ ಒಂದು ಸ್ಟೇಜಲ್ಲಿ ಏನು ಮಾಡ್ತಾರೆ ಗೊತ್ತಾ? ಮುಂದೆ ಕೇಳಾಗಿಲ್ಲ, ಸ್ಟಾಪ್ ಅಂದ್ಬಿಡ್ತಾರೆ. ನಮ್ಮೆಲ್ಲ ಪ್ರಶ್ನೆನೇ ಬರೋದಿಲ್ಲ. ತತ್ ಸಮೃದ್ಧಿ. ಅದಕ್ಕೆ ಧರ್ಮ ಜಿಜ್ಞಾಸ ಅಂತ ಅದಕ್ಕೆ ಹೇಳಿದ್ರು ಅಂದರೆ, ಜಿಜ್ಞಾಸೆ ಮಾಡ್ತಾನೆ. ಮುಕ್ತಿಗೆ ಹೋದ್ಮೇಲೆ ಜಿಜ್ಞಾಸೆ ಮಾಡ್ತಿರೋದೇ ಕೆಲಸ. ಏನು ಜಿಜ್ಞಾಸೆ? ದೇವ್ರ ಗುಣ ಪೂರ್ತಿ ಗೊತ್ತಿಲ್ಲ, ಮುಗೀತು ಅಂತ ಹೇಳಾಗಿಲ್ಲ. ನಮ್ಮ ಸಾಧನೆ ಮುಗಿತೇ ಹೊರತು ಏನಾಗಿಲ್ಲ. ನಾವಿನ್ನು ಜಿಜ್ಞಾಸೆ ಮಾಡ್ತಾನೆ ಇದ್ದಾರೆ. ಬ್ರಹ್ಮಾದೇವಿಗೆ ಪೂರ್ತಿ ಸಿಕ್ಕಿಲ್ಲ, ಆದ್ದರಿಂದ ವಿಷಯ ಕ್ಲೋಸ್ ಆಗಲಿಲ್ಲ ಅಲ್ಲಿ. ಅದು ಬೇರೆ ಇಂಡಿವಿಜುವಲ್ ಕೆಪಾಸಿಟಿ ಆದ್ದರಿಂದ ನೋ ಪ್ರಾಬ್ಲಮ್. ತತ್ ಸಮೃದ್ಧೈವ ಭೇದೋಯಂ ಚೇತನಾತ್ಮಕ ದೃಶ್ಯತೆ ಸಂಸ್ಕೃತೇರ್ಧ್ವಂಸೆ ನಿರ್ವಿಶೇಷ ಇವ ಶೂನ್ಯತಾ. ದೇರ್ಫೋರ್ ಶೂನ್ಯತಾ ನಿರ್ವಿಶೇಷ, ಅದು ಕೂಡ ಬ್ರಹ್ಮ ನಿರ್ವಿಶೇಷ, ಎರಡು ಒಂದೇ ಆಯ್ತಲ್ಲ. ನ ಸತ್ವಂ ನೈವ ಚ ಸತ್ವಂ ಶೂನ್ಯತತ್ವಸ್ಯ ವಿದ್ಯತೆ ನ ಸುಖತ್ವಂ ನ ದುಃಖತ್ವಂ ನ ವಿಶೇಷೋಪಿ ಕಶ್ಚನ. ಮುಕ್ತಿಯಲ್ಲಿ ಏನಿದೆಯಪ್ಪ? ಸತ್ವ ಇದೆಯಾ? ಇಲ್ಲ. ಅಸತ್ವ ಇದೆಯಾ? ಇಲ್ಲ. ಏನಿದೆ ಹಾಗಿದ್ರೆ? ಅಸತ್ವ ಇದೆ ಅಂದರೆ ಏನಾಗುತ್ತೆ ಗೊತ್ತಾ? ಸತ್ವ ಒಪ್ಕೊಂಡಾಗುತ್ತೆ. ಅಸತ್ವ ಸತ್ವ ಇದೆ ಅಂತ ಆಗುತ್ತೆ. ಇಲ್ಲ ಇಲ್ಲ, ಅಸತ್ವನೂ ಇಲ್ಲ, ಸತ್ವನೂ ಇಲ್ಲ. ಡಿಫ್ರೆಂಟ್ ಸ್ಟೇಜ್ ಅಂತ ಕೇಳಿದರೆ ಆಚಾರ್ಯ ಹೇಳಿದರು, ಅಂಥ ಪದಾರ್ಥ ಇಲ್ಲ. ನಾವು ಪೊಯಿಟಿಕ್ಕಾಗಿ ಹೇಳ್ಬೋದು ಅಷ್ಟೇ. ಇದ್ದಾರ್ರಿ? ಇಲ್ಲ. ಬದುಕಿದ್ದಾರೆ, ಕೆಲಸ ಮಾಡೋಕ್ಕೆ ಬರೋದಿಲ್ಲ ಅಂತ ಅರ್ಥ. ಆ ರೀತಿ ಹೇಳ್ತೀಯಾ? ಆ ರೀತಿ ಹೇಳಿದ್ರೆ ಬೇರೆ ಅದು. ಆ ರೀತಿ ಹೇಳೋಕ್ಕೆ ಬರೋ ದೇವ್ರ ಬಗ್ಗೆ ಎಸ್ ಆರ್ ನೋ ಅಷ್ಟೇ. ನಾ ಸುಖತ್ವಂ ನ ದುಃಖತ್ವ. ಸುಖ ಇದೆಯಾ? ಇಲ್ಲ. ದುಃಖ ಇದೆಯಾ? ಇಲ್ಲ. ಸುಖ ಇಲ್ಲ ಅಂದ್ರೆ ದುಃಖ ಇರಬೇಕು, ದುಃಖ ಸುಖ ಇರಬೇಕು. ಇಲ್ಲ, ಎರಡೂ ಇಲ್ಲ. ಇವೆಲ್ಲ ಎಂಥ ಟರ್ಮ್ಗಳು ಅಂತ ಕೇಳಿದರೆ ಅದು ಸೆಲ್ಫ್ ಕಾಂಟ್ರಾಡಿಕ್ಟರಿ ಟರ್ಮ್ಸ್ ಅವು. ಕತ್ತಲೆ ಇರಿದ್ರೆ ಬೆಳಕಿಲ್ಲ, ಬೆಳಕಿದ್ರೆ ಕತ್ತಲೆ ಇಲ್ಲ. ನೀವೇನು ಹೇಳ್ತೀರಿ? ಎಲ್ಲ ಎರಡೂ ಇಲ್ಲ ಅಂದ್ರೆ ಏನು ಅರ್ಥ ಆಗಿದ್ರೆ? ಅರ್ಥನೇ ಇಲ್ಲ ಅದಕ್ಕೆ. ನ ವಿಶೇಷೋಪಿ ಕಶ್ಚನ ನಿರ್ವಿಶೇಷಂ ಸ್ವಯಂ ಭಾತಂ ನಿರ್ಲೇಪಮಜರಾಮರಂ ಶೂನ್ಯಂ ತತ್ವ ಸಂಬದ್ಧಂ ನಾನಾ ಸಂವೃತಿವರ್ಜಿತಂ ಅಶೇಷದೋಷರಹಿತಂ ಮನೋವಾಚಾಮಗೋಚರಂ ಮೋಕ್ಷ ಇತ್ಯುಚ್ಯತೆ ಅಸದ್ಧಿ. ಅವ್ರು ಹೇಳ್ತಾರೆ ನಿರ್ವಿಶೇಷ ಮುಕ್ತಿ ಅಂತ. ನಿರ್ವಿಶೇಷ ಸ್ವಯಂಭಾತ, ವಿಶೇಷ ಇಲ್ಲ ಅನ್ನೋದು ಸ್ವಯಂಭಾತ ಅಂಬೋದು. ವಿಶೇಷ ಆಗಲಿಲ್ಲ ಈಗ ಅರ್ಥ. ಸ್ವಪ್ರಕಾಶ ವಿಶೇಷ ಇಲ್ಲ, ಸ್ವಪ್ರಕಾಶ. ಸ್ವಪ್ರಕಾಶ ಅಂದ್ರೆ ಅರ್ಥ ಏನು? ತಾನಿರಬೇಕು, ತನ್ನ ಪ್ರಕಾಶ ಇರಬೇಕು, ಕಾಣಿಸ್ಬೇಕು. ಬರೀ ಸ್ವಪ್ರಕಾಶ ಅಂತ ಕರೆದುಬಿಟ್ರೆ ನಿರ್ಲೇಪ. ನಿರ್ಲೇಪಕ್ಕೆ ಪದಾರ್ಥ ಏನು ನಿರ್ಲೇಪ ಆಗೋದು ಅದರೊಳಗೆ? ಅಜರಾಮರ, ಮುಪ್ಪಿಲ್ಲ, ಸಾವಿಲ್ಲ. ಶೂನ್ಯಂ ತತ್ವಂ ಅಸಂಬಾಧಂ, ಅದು ಬಾಧ ಇಲ್ಲ. ನಾನಾ ಸಂವೃತಿ ವರ್ಜಿತಂ, ಅಜ್ಞಾನನೇ ಇಲ್ಲ ಅದಕ್ಕೆ. ಅಶೇಷ ದೋಷರಹಿತಂ, ಎಲ್ಲ ದೋಷ ದೂರ ಅಂತೆ. ವಾಚಾಮಗೋಚರಂ, ವಾಚಾಮಗೋಚರ, ವಾಚಾಂ ಅಗೋಚರ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವ ಮಾತಿಗೂ ಇನ್ಎಕ್ಸ್ಪ್ಲಿಕಬಲ್ ಅಂತ, ಹೇಳೋದಕ್ಕೆ ಬರೋದಿಲ್ಲ ಅಂತ ಅರ್ಥ. ಮೋಕ್ಷ ಅಂದರೆ ಏನರ್ಥ ಹೇಳಿ ನೋಡೋದು ನೀವು ಅದಕ್ಕೀಗ. ವಾಚಾ ಮಗೋಚರ ಅಂದರೆ ಎಷ್ಟು ಬೈದ್ರು ಅಂದರೆ ಆ ಮಾತು ನಾವು ಹೇಳಬಾರ್ದು, ಅಷ್ಟು ಕೆಟ್ಟದಾಗ ಬೈದ್ರು ಅಂತ ಅರ್ಥ. ವಾಚಾ ಮಗೋಚರ ಹೇಳೋಕ್ಕೆ ಬರಬಾರ್ದು, ಅಥವಾ ಹೇಳೋದಕ್ಕೆ ಆಗೋದಿಲ್ಲ ಕೆಟ್ಟದಾಗ ಬೈದು. ಗೊತ್ತಾಯ್ತಾ? ನಮ್ಮ ಬಾಯಲ್ಲಿ ಬರೋದಾದ್ರೆ ಕೆಟ್ಟ ಪದ ಉಪಯೋಗಿಸ್ತೇ ಅವ್ರಿಗೆ ಬೈದ ಅಂತ ಹೇಳೋದಕ್ಕೂ ಸಂಕೋಚ ಆಗಿಬಿಡೋದು. ಗೊತ್ತಾಯ್ತಾ? ಆ ರೀತಿ ಇರೋದು. ಅದು ದೇವ್ರ ಬಗ್ಗೆ ಹೇಳಬೇಕಾದ್ರೆ ಇವ್ರ ಪ್ರಕಾರ ವಾಚಾಮಗೋಚರ ಅಂದರೆ ಕೆಟ್ಟದು ಅಂತ ಆಗ್ಬಿಟ್ಟಿದೆ. ಹಾಗಲ್ಲ, ಭಾರಿ ಒಳ್ಳೆಯದು ವಾಚಾಮಗೋಚರ, ಭಾರಿ ಕೆಟ್ಟದ್ದು ವಾಚಾಮಗೋಚರ. ಅದೇ ಹೇಳ್ತಾರೆ, ಅದೇ ಶೂನ್ಯ. ನಾ ಅದಕ್ಕೆ ಅರ್ಥ ಶೂನ್ಯ ಅಂತ ಕೇಳಿದ್ರು. ಏನು ಕೇಳಿದ್ರು ಇಲ್ಲ 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 ಅಂತ ಹೇಳ್ತಿರೋದು. ಮೋಕ್ಷ ಇತ್ಯುಚ್ಯತೆ ಅಸದ್ಭಿ. ಅಲ್ಲಿಗೆ ನಾಳೆ ದಿವಸ ಮುಂದೆ ಇದು ಒಪ್ಲಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ನಾನಾ ಸಂವೃತಿ ದೂಷಿತಂ ಸಂಹೃತ್ಯವಸ್ಥಾ ವಿಜ್ಞೇಯ.